ಮನೆಗೆ ಯಾವ ಗಣಪತಿ ಶುಭ? ಬಲಮುರಿಯೇ ಅಥವಾ ಎಡಮುರಿಯೇ? ಗಣೇಶನ ವಿಗ್ರಹವನ್ನು ಹೇಗೆ ಹಾರಿಸುವುದು? ಶ್ರೀ ಸದ್ಗುರು ಸಾಯಿ ಜ್ಯೋತಿಷ್ಯರು ಲಕ್ಷ್ಮೀಕಾಂತಾಚಾರ್ಯ. ಪ್ರೀತಿ, ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಇನ್ನೂ ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ಇಂದೇ ಸಂಪರ್ಕಿಸಿ 9972833427. ಹೆಚ್ಚಿನವರ ಮನೆಗಳಲ್ಲಿ ನಾವು ಗಣಪತಿ ದೇವರ ವಿಗ್ರಹವನ್ನು ನೋಡಿರಬಹುದು. ಆದರೆ ಎಲ್ಲ ರೀತಿಯ ಗಣಪತಿ ವಿಗ್ರಹವನ್ನು ಮನೆಯಲ್ಲಿ ಇಡಬಾರದು ಎನ್ನುವ ನಂಬಿಕೆ ಇದೆ. ಮನೆಯಲ್ಲಿ ನಾವು ಯಾವ ರೀತಿಯ ಗಣಪತಿ ವಿಗ್ರಹವನ್ನು ಇಡಬೇಕು? ಯಾವ ವಿಧದ ಗಣಪತಿ ಮನೆಗೆ ಶುಭ? ಗಣೇಶ ಹಿಂದೂ ಆರಾಧ್ಯ ದೇವಗಳಲ್ಲಿ ಪ್ರಮುಖ ಅಧಿಪತಿ. ಎಲ್ಲ ಪೂಜೆಗಳಲ್ಲೂ ಪ್ರಥಮ ವಂದ್ಯನೆಂದೇ ಗಣಪತಿಯನ್ನು ಪೂಜಿಸಲಾಗುತ್ತದೆ. ಗಣಪತಿಯನ್ನು ನಾನಾ ರೀತಿಯಲ್ಲಿ ಪೂಜಿಸುವುದುಂಟು. ಗಣಪನ ಪ್ರತಿಯೊಂದು ಆಕಾರಕ್ಕೂ ಅದರದ್ದೇ ಆದ ವಿಶೇಷತೆ ಇದೆ. ಗಣಪತಿಯನ್ನು ಸಾಮಾನ್ಯವಾಗಿ ಎಡಮುರಿ ಗಣಪತಿ ಹಾಗೂ ಬಲಮುರಿ ಗಣಪತಿ ಎಂದು ಕರೆಯುವುದುಂಟು. ಆದರೆ ಅದೆಷ್ಟೋ ಮಂದಿಗೆ ಬಲಮುರಿ ಎಡಮುರಿ ಗಣಪತಿಗಿರುವ ವಿಶೇಷತೆ ಏನು ಎಂಬುದು ತಿಳಿದೇ ಇರುವುದಿಲ್ಲ. ಭಾರತದಲ್ಲಿ ಬಲಮುರಿ ಹಾಗೂ ಎಡಮುರಿ ಗಣಪತಿಗೆ ಸಾಕಷ್ಟು ವಿಶೇಷತೆ ಇದ್ದು ಹೆಚ್ಚಾಗಿ ಎಡಮುರಿ ಗಣಪತಿಯನ್ನೇ ಪೂಜೆ ಮಾಡುತ್ತಾರೆ. ಗಣಪನ ಸೊಂಡಿಲು ಎಡಕ್ಕೆ ತಿರುಗಿದರೆ ಎಡಮುರಿ ಗಣಪತಿ ಎಂದು, ಬಲಕ್ಕೆ ತಿರುಗಿದರೆ ಬಲಮುರಿ ಗಣಪತಿ ಎಂದು ಹಾಗೂ ಮಧ್ಯದಲ್ಲಿದ್ದರೆ ಊರ್ಧ್ವ ಮೂಲ ಗಣಪತಿ ಎಂದು ಕರೆಯುವುದುಂಟು. ಹಿಂದೂ ಧರ್ಮದಲ್ಲಿ ಗಣಪತಿಯು ಮೊದಲ ಪೂಜೆಗೆ ಅರ್ಹನಾದ ದೇವರು. ಯಾವುದೇ ಶುಭ ಕಾರ್ಯ ಮತ್ತು ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಪೂಜಿಸಲಾಗುತ್ತದೆ. ಗಣೇಶನನ್ನು ಪೂಜಿಸುವುದರಿಂದ ನಮ್ಮ ಕೆಲಸದಲ್ಲಿ, ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಬಿಕ್ಕಟ್ಟುಗಳನ್ನು ದೂರಾಗಿಸುತ್ತದೆ. ಆದರೆ ಎಲ್ಲ ರೀತಿಯ ಗಣಪತಿ ವಿಗ್ರಹವನ್ನು ಪೂಜಿಸುವುದು ಸೂಕ್ತವಲ್ಲ. ಅದರಲ್ಲೂ ಗಣಪತಿ ಪೂಜೆಯಲ್ಲಿ ಸೊಂಡಲಿಗೆ ಸಂಬಂಧಿಸಿದಂತೆ ವಿಶೇಷ ನಿಯಮವಿದೆ. ಸಾಮಾನ್ಯವಾಗಿ ದಕ್ಷಿಣಾಭಿಮುಖ ಸೊಂಡಿಲನ್ನು ಹೊಂದಿರುವ ಗಣೇಶ ವಿಗ್ರಹವನ್ನು ಮನೆಯಲ್ಲಿ ಇಡುವುದಿಲ್ಲ. ಅದನ್ನು ದೇವಸ್ಥಾನದಲ್ಲಿ ನಾವು ನೋಡಬಹುದು. ದಕ್ಷಿಣಾಭಿಮುಖ ಮತ್ತು ಉತ್ತರಾಭಿಮುಖ ಗಣಪತಿ ವಿಗ್ರಹದಲ್ಲಿ ಯಾವುದನ್ನು ಪೂಜಿಸಬೇಕೆಂಬುದನ್ನು ಇಲ್ಲಿ ನೋಡೋಣ. 1. ಗಣೇಶನ ಸೊಂಡಿಲಿನ ಬಗೆಗಿರುವ ನಂಬಿಕೆಗಳು. ಗಣೇಶನನ್ನು ದಕ್ಷಿಣಾಭಿಮುಖ ಮತ್ತು ಉತ್ತರಾಭಿಮುಖ ಎಂದು 2 ವಿಧಗಳಲ್ಲಿ ಪೂಜಿಸಲಾಗುತ್ತದೆ. ದಕ್ಷಿಣಾಭಿಮುಖ ಗಣಪತಿಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವುದಿಲ್ಲ. ಯಾಕೆಂದರೆ ಇದನ್ನು ಮನೆಯಲ್ಲಿ ಇಡುವುದು ಶುಭವಲ್ಲ ಎನ್ನುವ ನಂಬಿಕೆ ಇದೆ. ಆದರೆ ದಕ್ಷಿಣಾಭಿಮುಖ ಗಣೇಶನ ವಿಗ್ರಹವನ್ನು ನಿಯಮಾನುಸಾರ ಪೂಜಿಸುವುದರಿಂದಲೂ ಶುಭ ಫಲಗಳು ದೊರೆಯುತ್ತವೆ. ದಕ್ಷಿಣಾಭಿಮುಖ ಸೊಂಡಿಲನ್ನು ಹೊಂದಿರುವ ವಿಗ್ರಹವನ್ನು ಸರಿಯಾಗಿ ಪೂಜಿಸಿದರೆ ಅದು ಬಯಸಿದ ಫಲಿತಾಂಶಗಳನ್ನು ನೀಡುತ್ತದೆ. ಆದರೆ ಇದನ್ನು ಪೂಜಿಸುವುದು ವಿಧಾನಗಳ ಬಗ್ಗೆ ತುಂಬಾನೇ ಮುಖ್ಯವಾಗಿರುತ್ತದೆ. ಆ ವಿಧಾನಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. 2. ಗಣೇಶನ ಇಂತಹ ವಿಗ್ರಹ ತುಂಬಾನೇ ಮಂಗಳಕರ. ನೀವು ಮನೆಯಲ್ಲಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸುವಾಗ ಗಣೇಶನ ಸೊಂಡಿಲು ಎಡಭಾಗದಲ್ಲಿ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಅಂತಹ ವಿಗ್ರಹವು ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಇನ್ನು ನೀವು ಮನೆಯಲ್ಲಿ ನೇರ ಸೊಂಡಿಲನ್ನು ಹೊಂದಿರುವ ಗಣೇಶ ವಿಗ್ರಹವನ್ನು ಪೂಜಿಸಬಹುದು. 3. ಮನೆಯಲ್ಲಿ ಪೂಜಿಸುವ ಗಣೇಶನ ವಿಗ್ರಹದ ಸೊಂಡಿಲು ಯಾವ ರೀತಿ ಇರಬೇಕು? ಕೆಲವು ವಿಗ್ರಹಗಳಲ್ಲಿ ಗಣೇಶನ ಸೊಂಡಿಲು ಎಡಭಾಗದಲ್ಲಿ ಮತ್ತು ಕೆಲವು ಬಲಭಾಗದಲ್ಲಿ ಇರುತ್ತದೆ. ಹೆಚ್ಚಿನ ಗಣೇಶನ ವಿಗ್ರಹಗಳು ನೇರವಾಗಿ ಅಥವಾ ಉತ್ತರದ ಕಡೆಗೆ ಸೊಂಡಿಲನ್ನು ಹೊಂದಿರುತ್ತದೆ. ದಕ್ಷಿಣಾವರ್ತಿ ಗಣೇಶನ ವಿಗ್ರಹವನ್ನು ಪೂಜಿಸುವುದರಿಂದ ನೀವು ಬಯಸಿದ ಫಲವನ್ನು ಪಡೆದುಕೊಳ್ಳುತ್ತೀರಿ. ನೇರವಾದ ಸೊಂಡಿಲು ಹೊಂದಿರುವ ಗಣೇಶನ ಮುಖವನ್ನು ನಾವು 3 ದಿಕ್ಕುಗಳಿಂದಲೂ ವೀಕ್ಷಿಸಬಹುದು. ಗಣೇಶನ ಸೊಂಡಿಲು ಬಲಕ್ಕೆ ತಿರುಗಿದರೆ ಅದನ್ನು ಪಿಂಗಳ ಸ್ವರ ಮತ್ತು ಸೂರ್ಯನಿಂದ ಪ್ರಭಾವಿತವಾಗಿದೆ ಎನ್ನುವ ನಂಬಿಕೆ ಇದೆ. ಈ ಬಲಮುರಿ ಗಣಪತಿಯನ್ನು ಅಡೆತಡೆಗಳ ನಾಶ, ಶತ್ರುಗಳ ನಾಶ, ವಿಜಯ ಪ್ರಾಪ್ತಿ, ಉಗ್ರತೆ ಮತ್ತು ಶಕ್ತಿ ಪ್ರದರ್ಶನದಂತಹ ಕಾರ್ಯಗಳಿಗೆ ಪೂಜಿಸಲಾಗುತ್ತದೆ. ಎಡಕ್ಕೆ ಸೊಂಡಿಲು ತಿರುಗಿದ ಗಣೇಶನ ವಿಗ್ರಹವನ್ನು ಇಡನಾಡಿ ಮತ್ತು ಚಂದ್ರನಿಂದ ಪ್ರಭಾವಿತವಾದ ಗಣೇಶನ ವಿಗ್ರಹವೆಂದು ಪರಿಗಣಿಸಲಾಗುತ್ತದೆ. ಈ ಗಣಪತಿ ವಿಗ್ರಹವನ್ನು ಶಾಶ್ವತ ಕೆಲಸಗಳಿಗಾಗಿ ಪೂಜಿಸಲಾಗುತ್ತದೆ. ನೇರವಾದ ಸೊಂಡಿಲನ್ನು ಹೊಂದಿರುವ ಗಣಪತಿ ವಿಗ್ರಹವು ಸುಷುಮ್ನಾ ಧ್ವನಿಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅದರ ಆರಾಧನೆಯು ರಿದ್ಧಿ, ಸಿದ್ಧಿ, ಕುಂಡಲಿನ ಜಾಗರಣ, ಮೋಕ್ಷ, ಸಮಾಧಿ ಇತ್ಯಾದಿಗಳಿಗೆ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಸಂತ ಸಮಾಜವು ಅಂತಹ ವಿಗ್ರಹವನ್ನು ಮಾತ್ರ ಪೂಜಿಸುತ್ತದೆ. 4. ಮನೆಯಲ್ಲಿ ಯಾವ ಗಣೇಶನ ವಿಗ್ರಹವನ್ನು ಪೂಜಿಸಬೇಕು? ಮನೆಯಲ್ಲಿ ಎಡಮುರಿ ಸೊಂಡಿಲಿನ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ಮನೆಯ ವಾತಾವರಣವು ಸಕಾರಾತ್ಮಕವಾಗಿರುತ್ತದೆ ಮತ್ತು ಗಣೇಶನ ಆಶೀರ್ವಾದ ನಮ್ಮ ಮೇಲಿರುತ್ತದೆ ಎನ್ನುವ ನಂಬಿಕೆ ಇದೆ. ಅದೇ ರೀತಿ ಬಲಮುರಿ ಗಣಪತಿಯನ್ನು ಪೂಜಿಸುವುದರಿಂದ ಜೀವನದ ಅದೆಷ್ಟೇ ದೊಡ್ಡ ಸಮಸ್ಯೆಯಾಗಿದ್ದರೂ ಅದು ಕೊನೆಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ಒಂದು ವೇಳೆ ನೀವು ಮನೆಯಲ್ಲಿ ಬಲಮುರಿ ಗಣೇಶನನ್ನು ಪೂಜಿಸಲು ಬಯಸಿದರೆ
ಪಂಡಿತರನ್ನು ಸಂಪರ್ಕಿಸಿ ನಂತರ ಪೂಜಿಸಬೇಕು. ಏಕೆಂದರೆ ಈ ಮೂರ್ತಿಯ ಪೂಜೆ ವಿಧಿವಿಧಾನಗಳು ಉಳಿದೆಲ್ಲ ಗಣಪತಿ ವಿಗ್ರಹದ ಪೂಜೆ ವಿಧಿವಿಧಾನಗಳಿಗಿಂತ ಭಿನ್ನವಾಗಿರುತ್ತದೆ. ಬಲಮುರಿ ಗಣಪತಿ ಎಡಮುರಿ ಗಣಪತಿಗಿಂತಲೂ ಬಲಮುರಿ ಗಣಪತಿಯೇ ವಿಶೇಷವೆಂದು ಹೇಳುವುದುಂಟು. ಇದಕ್ಕೆ ಕಾರಣ ಬಲಮುರಿ ಗಣಪತಿ ನಮ್ಮ ಜ್ಞಾನ ಸಾಧನೆಯ ವಿಘ್ನಗಳನ್ನು ನಿವಾರಿಸಿ ಬದುಕಿನ ಹಾದಿಯನ್ನು ಸುಗಮವಾಗಿಸುತ್ತಾನೆಂಬ ನಂಬಿಕೆ ಇದೆ. ಸೊಂಡಿಲು ಬಲಗಡೆ ತಿರುಗಿದ್ದರೆ ದಕ್ಷಿಣಾಮೂರ್ತಿ ಎಂದು ಹೇಳಲಾಗುತ್ತದೆ. ಬಲಮುರಿ ಗಣಪತಿ ವಿಗ್ರಹವು ಸೂರ್ಯನ ಶಕ್ತಿಯಿಂದ ಪ್ರಭಾವಿತವಾಗಿದ್ದರೆ ದಕ್ಷಿಣ ದಿಕ್ಕು ಅಥವಾ ಬಲಬದಿಯು ಸೂರ್ಯನ ಗಡಿಗೆ ಸಂಬಂಧಪಟ್ಟಿದ್ದು ಈ ದಿಕ್ಕು ಯಮಲೋಕದ ಕಡೆಗೆ ಕರೆದೊಯ್ಯುವುದಾಗಿದೆ. ಯಾರು ಯಮಲೋಕದ ದಿಕ್ಕನ್ನು ಎದುರಿಸಬಲ್ಲರೋ ಅವರು ಬಹಳ ಶಕ್ತಿಶಾಲಿಯಾಗಿರುತ್ತಾರೆ. ಸೂರ್ಯನಾಡಿಯ ಚಲನೆಯಲ್ಲಿರುವನು ತೇಜಸ್ವಿಯಾಗಿರುತ್ತಾನೆ. ಸಾತ್ವಿಕತೆ ಹೆಚ್ಚುತ್ತದೆ. ದಕ್ಷಿಣ ದಿಕ್ಕಿನಿಂದ ಬರುವ ಯಾವುದೇ ಕೆಲಸಗಳಿಗೂ ತೊಂದರೆಯಾಗುವುದಿಲ್ಲ ಎಂದು ಹೇಳುತ್ತಾರೆ. ಮತ್ತೊಂದೆಡೆ ಬಲಮುರಿ ಗಣೇಶನಿಂದ ಎಷ್ಟು ಒಳ್ಳೆಯದೋ ಅದೇ ರೀತಿಯಲ್ಲಿ ಕೆಲವರಿಗೆ ತೊಡಕಾಗುವುದು ಉಂಟು ಎಂದು ಹೇಳುತ್ತಾರೆ. ಕೆಲವರು ಶಾಸ್ತ್ರಗಳು ಬಲಮುರಿ ಗಣಪತಿಯನ್ನು ಪ್ರತಿನಿತ್ಯ ಪೂಜಿಸಲು ಒಪ್ಪಿಕೊಳ್ಳುವುದಿಲ್ಲ. ಇದಕ್ಕೆ ಕಾರಣ ಬಲಮುರಿ ಗಣಪತಿಯು ಉಷ್ಣಕರನಾಗಿದ್ದು ಪೂಜೆ ಅಥವಾ ಇನ್ನಿತರ ವಿಷಯಗಳಲ್ಲಿ ಹೆಚ್ಚಿನ ಲೋಪವಾದಲ್ಲಿ ಇದು ಅನಾಹುತಕ್ಕೆ ಕಾರಣವಾಗಬಹುದೆನ್ನುತ್ತಾರೆ. ಬಲಮುರಿ ಗಣಪತಿಯು ದಕ್ಷಿಣ ದಿಕ್ಕನ್ನು ಸೂಚಿಸುವುದರಿಂದ ದಕ್ಷಿಣ ದಿಕ್ಕಿನಲ್ಲಿರುವ ಯಮಲೋಕದಲ್ಲಿ ಪಾಪ ಪುಣ್ಯಗಳು ಪರೀಕ್ಷೆಯಾಗುವುದರಿಂದ ಮೃತ್ಯುವಿನ ನಂತರ ಯಾವ ರೀತಿ ಪರೀಕ್ಷೆ ಆಗುತ್ತದೆಯೋ ಅದೇ ರೀತಿಯ ಪರೀಕ್ಷೆಗಳು ಮೃತ್ಯುವಿಗೂ ಮೊದಲು ಆಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಬಾರದು, ಮಲಗಬಾರದು ಎಂದು ಹಿರಿಯರು ಹೇಳುತ್ತಾರೆ. ಹೀಗಾಗಿ ಕೆಲವು ಶಾಸ್ತ್ರಗಳು ಬಲಮುರಿ ಗಣಪತಿಯನ್ನು ಪ್ರತಿನಿತ್ಯ ಪೂಜಿಸಲು ಯೋಗ್ಯವಲ್ಲ ಎಂದು ಹೇಳುತ್ತದೆ. ಎಡಮುರಿ ಗಣಪತಿ ಸೊಂಡಿಲಿನ ಪ್ರಕಾರ ತಿರುವು ಎಡಗಡೆಗೆ ಇರುವ ಮೂರ್ತಿ ಎಂದರೆ ವಾಮಮುಖಿ ಮೂರ್ತಿಯನ್ನು ಎಡಮುರಿ ಗಣಪತಿ ಎಂದು ಕರೆಯಲಾಗುತ್ತದೆ. ಎಡಮುರಿ ಗಣೇಶನ ವಿಗ್ರಹವು ಚಂದ್ರನ ಶಕ್ತಿಯಿಂದ ಪ್ರಭಾವಿತವಾಗಿರುತ್ತದೆ. ಇನ್ನು ನೀವು ಮನೆಯಲ್ಲಿ ನೇರ ಸೊಂಡಿಲಿರುವ ಗಣಪತಿ ವಿಗ್ರಹವನ್ನು ಕೂಡ ಪೂಜಿಸಬಹುದು. ವಾಮ ಎಂದರೆ ಎಡಬದಿ ಅಥವಾ ಉತ್ತರ ದಿಕ್ಕು. ಎಡಬದಿಯಲ್ಲಿ ಚಂದ್ರನಾಡಿ ಇರುತ್ತದೆ. ಇದು ಶೀತಲತೆಯನ್ನು ಕೊಡುತ್ತದೆ. ಹಾಗೆಯೇ ಉತ್ತರ ದಿಕ್ಕು ಆಧ್ಯಾತ್ಮಿಕತೆ ಪೂರಕವಾಗುತ್ತದೆ ಎಂದು ಹೇಳಲಾಗುತ್ತದೆ. ಎಡಮುರಿ ಗಣಪತಿಯು ಶಾಂತ ಹಾಗೂ ಆನಂದತೆಯನ್ನು ಸೂಚಿಸುವುದರಿಂದ ಎಡಮುರಿ ಗಣಪತಿಯು ದಿನನಿತ್ಯ ಪೂಜೆಗೆ ಯೋಗ್ಯವಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ನೀವು ಮನೆಯಲ್ಲಿ ಯಾವುದೇ ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವ ಮುನ್ನ ಪಂಡಿತರ ಸಲಹೆಯನ್ನು ತೆಗೆದುಕೊಳ್ಳುವುದು ತುಂಬಾನೇ ಅವಶ್ಯಕ. ನಿಮ್ಮ ಮನೆಗೆ ಅಥವಾ ಉಡುಗೊರೆಯಾಗಿ ಗಣೇಶನ ಮೂರ್ತಿಗಳನ್ನು ಆಯ್ಕೆ ಮಾಡುವಾಗ ಅನುಸರಿಸಬೇಕಾದ ನಿಯಮಗಳು. ಎಡಕ್ಕೆ ಕಾಂಡವಿರುವ ಗಣೇಶ ಮೂರ್ತಿಗಳನ್ನು ಆಯ್ಕೆ ಮಾಡಿ. ಈಗಾಗಲೇ ಹೇಳಿದಂತೆ ಯಾವಾಗಲೂ ತನ್ನ ಕಾಂಡದ ಎಡಕ್ಕೆ ಗಣೇಶ ಮೂರ್ತಿಗಳನ್ನು ಖರೀದಿಸಿ. ಗಣಪತಿಯು ತನ್ನ ಕಾಂಡವನ್ನು ಎಡಕ್ಕೆ ಹೊಂದಿದ್ದು ಕನಿಷ್ಠ ಪೂಜೆಗಳು ಮತ್ತು ಅರ್ಪಣೆಗಳಿಂದ ಸುಲಭವಾಗಿ ಸಂತುಷ್ಟನಾಗುತ್ತಾನೆ. ಹೇಗಾದರೂ ನೀವು ಬಲಕ್ಕೆ ಟ್ರಂಕ್ನೊಂದಿಗೆ ಗಣೇಶನನ್ನು ನೀಡುತ್ತಿದ್ದರೆ ಈ ವಿಗ್ರಹಗಳು ಹೆಚ್ಚಿನ ಗಮನವನ್ನು ಮತ್ತು ವಿಶೇಷ ಪೂಜೆಗಳನ್ನು ಬಯಸುತ್ತವೆ ಎಂದು ನೀವು ಸ್ವೀಕರಿಸುವವರಿಗೆ ತಿಳಿಸಿ ಎಂದು ಖಚಿತಪಡಿಸಿಕೊಳ್ಳಿ. ಕುಳಿತುಕೊಳ್ಳುವ ಅಥವಾ ನಿಂತಿರುವ ವಿಗ್ರಹಗಳು ಪರವಾಗಿಲ್ಲ, ಆದರೆ ನೃತ್ಯವಲ್ಲ, ಕುಳಿತುಕೊಳ್ಳುವ ಮತ್ತು ನಿಂತಿರುವ ಎರಡೂ ಭಂಗಿಯಲ್ಲಿರುವ ಗಣೇಶನ ವಿಗ್ರಹಗಳು ಪ್ರತಿ ಮನೆ ಮತ್ತು ಕಚೇರಿಗೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಸಾಮಾನ್ಯವಾಗಿ ನೃತ್ಯ ಗಣೇಶ ಅಥವಾ ನಟರಾಜ ಗಣೇಶ ಎಂದು ಕರೆಯಲ್ಪಡುವ ಗಣೇಶನ ನೃತ್ಯ ರೂಪವನ್ನು ಸಾಮಾನ್ಯವಾಗಿ ಬಳಸಲಾಗುವುದಿಲ್ಲ. ವಿಶೇಷವಾಗಿ ಪೂಜಾ ಕೊಠಡಿಗಳಲ್ಲಿ ಈ ವಿಗ್ರಹಗಳನ್ನು ತಪ್ಪಿಸಲಾಗುತ್ತದೆ. ಆದರೆ ಈ ವಿಗ್ರಹಗಳು ಕಲಾವಿದರು ಮತ್ತು ನೃತ್ಯಗಾರರಂತಹ ಸೃಜನಶೀಲ ಜನರಿಗೆ ಪರಿಪೂರ್ಣ ಉಡುಗೊರೆಗಳನ್ನು ನೀಡಬಹುದು. ಗಣೇಶನ ಸೃಜನಾತ್ಮಕ ಪ್ರಾತಿನಿಧ್ಯವನ್ನು ಗೃಹಾಲಂಕಾರಕವಾಗಿ ಅಥವಾ ಉಡುಗೊರೆಗಳಿಗಾಗಿ ಬಳಸಬಹುದು, ಆದರೆ ಪೂಜೆಗೆ ಅಲ್ಲ. ಗಣೇಶನು ತಬಲಾ ನುಡಿಸುವುದು, ಒಂದು ಕೈಯಿಂದ ದಿಂಬಿಗೆ ಹೊರಗಿರುವ ಗಣೇಶ, ಆಲದ ಎಲೆಯ ಮೇಲೆ ಮಲಗಿರುವ ಮಗುವಿನ ಗಣೇಶ ಇತ್ಯಾದಿಗಳು ಉದಾಹರಣೆಗಳಾಗಿವೆ. ಈ ಸೃಜನಾತ್ಮಕ ಗಣೇಶ ಮೂರ್ತಿಗಳನ್ನು ಮನೆಯ ಅಲಂಕಾರಕ್ಕಾಗಿ ಅಥವಾ ಉಡುಗೊರೆಯಾಗಿ ಬಳಸಬಹುದು. ಈ ರೀತಿಯ ವಿಗ್ರಹಗಳನ್ನು ನೆನಪಿಡುವ ಮುಖ್ಯ ವಿಷಯವೆಂದರೆ ಅವುಗಳನ್ನು ಎಂದಿಗೂ ಪೂಜಾ ಕೋಣೆಯಲ್ಲಿ ಇಡಬೇಡಿ. ಈ ವಿಗ್ರಹಗಳು ಪೂಜೆಗೆ ಯೋಗ್ಯವಲ್ಲ. ವಿಗ್ರಹಗಳ ಗರಿಷ್ಠ ಎತ್ತರ 18 ಇಂಚುಗಳು ಇರಬೇಕು. ನೀವು ಯಾವುದೇ ಗಾತ್ರದ ಅಥವಾ ಎತ್ತರದ ಗಣೇಶ ಮೂರ್ತಿಗಳನ್ನು ಮನೆ ಅಲಂಕಾರಕ್ಕಾಗಿ ಅಥವಾ ಉಡುಗೊರೆಗಳಿಗಾಗಿ ಖರೀದಿಸಬಹುದು. ಆದರೆ ನೀವು ಪ್ರಾರ್ಥನೆ ಸಲ್ಲಿಸಲು ಮತ್ತು ಪೂಜಾ ಕೋಣೆಯಲ್ಲಿ ಇರಿಸಲು ಗಣೇಶ ಮೂರ್ತಿಗಳನ್ನು ಆಯ್ಕೆ ಮಾಡುವಾಗ 18 ಇಂಚುಗಳಿಗಿಂತ ಹೆಚ್ಚು ಎತ್ತರದ ವಿಗ್ರಹವನ್ನು ಎಂದಿಗೂ ಆಯ್ಕೆ ಮಾಡಬೇಡಿ. ಈ ವಿಗ್ರಹವನ್ನು ಎತ್ತರದ ವೇದಿಕೆಯ ಮೇಲೆ ಇಡಬೇಕು. ಮುರಿದ ವಿಗ್ರಹಗಳನ್ನು ಆಯ್ಕೆ ಮಾಡಬೇಡಿ, ಇಟ್ಟುಕೊಳ್ಳಬೇಡಿ. ಅಂತಿಮ ಸಲಹೆಯಂತೆ ಎಂದಿಗೂ ಮುರಿದ ಗಣೇಶ ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲಿ ಖರೀದಿಸಬೇಡಿ ಅಥವಾ ಇರಿಸಬೇಡಿ. ಮುರಿದ ವಿಗ್ರಹಗಳು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಮಾತ್ರ ದುರದೃಷ್ಟವನ್ನು ತರುತ್ತದೆ. ಸಾಮಾನ್ಯವಾಗಿ ಜನರು ಮುರಿದ ದೇವತೆಗಳ ವಿಗ್ರಹಗಳನ್ನು ಸಮುದ್ರ ಅಥವಾ ಸರೋವರಗಳಲ್ಲಿ ಬಿಡುತ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಡೆದ ವಿಗ್ರಹಗಳಿದ್ದರೆ ಇದನ್ನು ಕೂಡ ನೀವು ಮಾಡಬಹುದು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.